ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋಯಿಂದ ನಾನು ಕೆಲವೊಂದು ಸ್ತಂಭನ ಉಚ್ಚಾಟನ ಅಥವಾ ನಿಮ್ಮ ಪ್ರತಿವಾದಿಗಳು ಯಾರಿರ್ತಾರೆ ಅವ್ರನ್ನ ಸ್ತಂಭನ ಮಾಡೋದು, ಅಥವಾ ನಿಮಗೆ ಆಗದಿರೋ ಅಂಥವ್ರು ಯಾರಿದ್ದಾರೆ, ಅವರು ನಿಮ್ಮ ಕೆಲಸಗಳಿಗೆ ಅಡ್ಡ ಬರ್ತಾ ಇದ್ದಾರೆ, ಇಂಥವ್ರನ್ನ ಸ್ತಂಭನೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋ ಅಂಥದ್ದಕ್ಕೆ ಯಾವುದೇ ರೀತಿಯವರು ಅಡೆತಡೆ ಮಾಡ್ತಾ ಇದ್ದಾರೆ, ನಿಮ್ಮ ಕೆಲಸಗಳಿಗೆ ಕಾರ್ಯಗಳಿಗೆ ನಿಮ್ಮ ಮನೆ ಒಂದು ವಿಷಯ ತಗೊಂಡು ಕೆಟ್ಟದಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಇನ್ನೂ ಸಾಕಷ್ಟು ಹಲವಾರು ಒಂದು ಕೆಲಸಗಳಿಗೆ ಆ ಒಂದು ಶತ್ರುನ ನೀವು ನಿಮ್ಮ ಬಗ್ಗೆ ಮಾತಾಡ್ದಿರೋ ಥರ ಸ್ತಂಭನೆ ಮಾಡಬೇಕು. ಅವರು ನಿಮ್ಗೆ ಯಾವುದೇ ರೀತಿ ಮಾಟ ಮಂತ್ರ ತಂತ್ರಗಳು ಮಾಡಬಾರ್ದು ಅನ್ನೋ ಒಂದು ಇದಕ್ಕೆ ಇವತ್ತು ಕೂಡ ನಾನೊಂದು ಸ್ತಂಭನ ಮಂತ್ರ ಅಂತ ತಂದಿದ್ದೀನಿ, ಯಂತ್ರ. ಏಕೆಂದರೆ ಒಂದಲ್ಲ ಅಂದರೆ ಒಂದು ನೀವು ಮಾಡ್ಕೋಬೋದು. ಯಾವುದರಲ್ಲಿ ನಿಮಗೆ ನಾನು ಸಾಕಷ್ಟು ಕೊಡ್ತಾ ಇರ್ತೀನಿ, ಅದರಲ್ಲಿ ನಿಮಗೆ ಯಾವುದಾಗುತ್ತೆ ಯಾವುದಾಗಲಿಲ್ಲ, ಇದರಲ್ಲಿ ಆಗಲಿಲ್ಲ ಅಂದರೆ ಮತ್ತೊಂದರಲ್ಲಿ ಆಗೋದ್ರಿಂದ ಮಗದೊಂದರಲ್ಲಿ ನೀವು ಮಾಡ್ಕೊಳ್ತಾ ಇರ್ಬೋದು. ಕೆಲವ್ರಿಗೆ ಒಂದೊಂದು ರೀತಿಲಿ ಒಂದೊಂದು ಇದ್ದಾಗ ನಮಗೆ ಅದು ಸಿಕ್ಕಲಿಲ್ಲ ಇದು ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ನನಗೂ ಕೂಡ ಕೆಲವರು ನೀವು ಹೇಳ್ತಾ ಇದ್ರಿ, ಅದು ಎಷ್ಟು ಲಕ್ಷ ಬಾರಿ ಹೇಳಬೇಕು, ಭರಣಿ ನಕ್ಷತ್ರದ ಹೌದು, ಅದೆಲ್ಲ ಭರಣಿ ನಕ್ಷತ್ರದಲ್ಲೇ ಮಾಡಬೇಕು. ನಾನು ಕೊನೆಯದಾಗಿ ಕೂಡ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಇವತ್ತು ಮತ್ತೊಂದು ಶತ್ರುವಿನ ಸ್ತಂಭನ ಯಂತ್ರ, ಬಾಯಿ ಸ್ತಂಭನ ಯಂತ್ರ ಅಂತ ನೋಡೋಣ. ಇವತ್ತು ಈ ಯಂತ್ರಕ್ಕೆ ನೀವು ಒಂದು ಬಿಳಿ ಮಣ್ಣು ಅಂತಂದರೆ ಉತ್ತದ ಮಣ್ಣು ಒಂದು ಸ್ವಲ್ಪ ಕಲರ್ ಇರುತ್ತೆ, ಚೇಂಜ್ ಇರುತ್ತೆ ನೋಡಿ, ಬಿಳಿ ಮಣ್ಣು ಥರನೇ ಬರುತ್ತೆ, ಕೆಂಪುದು ಕಪ್ಪುದು ಈ ರೀತಿ ಬಂದಾಗ ಸ್ವಲ್ಪ ಬಿಳಿ ಮಣ್ಣು ಅಂತ ಸ್ವಲ್ಪ ಬರುತ್ತೆ. ಅಂಥ ಒಂದು ಮಣ್ಣಿನ ಒಂದು ತಗೋಬೇಕು. ಆ ದ್ರಾವಣ ಅಂದರೆ ಅದರಲ್ಲಿ ದ್ರಾವಣ ರೀತಿ ಮಾಡ್ಕೋಬೇಕಂದ್ರೆ ಒಂದು ಏನು ಹಿಂಕ್ ಥರ ನಾವು ಮಾಡ್ಕೊಳ್ತೀವಲ್ವ, ಆ ರೀತಿ ದ್ರಾವಣ ಥರ ಮಾಡಿ ಇದನ್ನು ಈ ಯಂತ್ರನ ನಾನು ಇಲ್ಲಿ ಏನು ತೋರಿಸಿದ್ದೀನಿ, ತ್ರಿಶೂಲಗಳಿಂದ ಬರುವಂಥ 8 ತ್ರಿಶೂಲಗಳಿದೆ. ಆ 8 ತ್ರಿಶೂಲಗಳಲ್ಲಿ ಥರ ಬರಿಬೇಕು. ಇಲ್ಲಿ ಏನು ಥರ ಆ ಥರನೇ ಕರೆಕ್ಟಾಗಿ ಬರಿಬೇಕಾಗುತ್ತೆ. ಆ ಮಧ್ಯದಲ್ಲಿ ಏನಿದೆ ದೇವದತ್ತ ಅಂತ, ಅಲ್ಲಿ ನಿಮಗೆ ಯಾವ ಆ ಶತ್ರು ಬಾಯಿನ ಸ್ತಂಭನೆ ಮಾಡಬೇಕು, ಯಾವ ಶತ್ರುನ ನೀವು ಸ್ತಂಭನೆ ಮಾಡಬೇಕು ಅನ್ನೋದನ್ನ ದೇವದತ್ತ ಅನ್ನೋದ್ರ ಜಾಗದಲ್ಲಿ ಆ ಹೆಸರನ್ನ ಬರಿಬೇಕಾಗುತ್ತೆ, ವ್ಯಕ್ತಿ ಹೆಸರು ಬರಿಬೇಕು. ನಂತರ ಅದಕ್ಕೆಲ್ಲ ಬರೆದಾದ್ಮೇಲೆ ಅದಕ್ಕೆ ಮಾಮೂಲಿಯಾಗಿ ಗೊತ್ತಲ್ವಾ, ಧೂಪ ದೀಪ, ಅದಕ್ಕೆ ಒಂದು ಊದುಬತ್ತಿ ಇವೆಲ್ಲ ಒಂದು ಕೊಡಬೇಕಾಗುತ್ತೆ. ಒಂದು ವಿಧಿಯುಕ್ತವಾಗಿ ನೀವು ಪೂಜೆ ಮಾಡಬೇಕು. ಮಾಮೂಲಿಯಾಗಿ ಪೂಜೆ ಮಾಡಿ ಆ ಒಂದು ಯಂತ್ರಕ್ಕೆ ಒಂದು ಬಿಳಿ ಬಣ್ಣದ ಒಂದು ಹೂಗಳಿಂದ ಅದಕ್ಕೆ ಅರ್ಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ಹಣ್ಣು ಇವೆಲ್ಲ ಅರ್ಪಿಸಿ, ಆಮೇಲೆ ನೀವು ಕೂಡ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಒಂದು ಬಿಳಿ ಚಂದನ ಅಂತ ಕೂಡ ಸಿಗುತ್ತೆ ನಿಮಗೆ. ಮಾಮೂಲಿ ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ಅದು ಬಿಳಿ ಚಂದನ ಕೊಡಿ ಅಂದರೆ ಅದನ್ನು ತಗೊಂಡು ಅದ್ರ ಮೇಲೆ ಇದನ್ನು ಬರೆಯೋವಂಥದ್ದು ಬಿಳಿ ಮಣ್ಣು ಅಥವಾ ಬಿಳಿ ಚಂದನ, ನೀವು ಯಾವುದ್ರಲ್ಲಾದರೂ ತೊಗೋಬೋದು. ಬಿಳಿ ಮಣ್ಣು ತೊಗೊಂಡ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ, ಹಾಗಾಗಿ ಸ್ವಲ್ಪ ಅದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಇದನ್ನೆಲ್ಲ ಹಾಕಿ ನೀವು ಹಾಕ್ಕೊಳ್ಳೋ ಅಂಥದ್ದು ಒಂದು ಬಿಳಿ ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಬಿಳಿಯ ಬಟ್ಟೆ ಮೇಲೇ ಇದಕ್ಕೇನು ಏನು ಹಾಗೋ ಇದು ಬರುತ್ತಲ್ವ, ತಾಯ್ತದ ಯಂತ್ರ ಆಗಲಿ ಇದೆಲ್ಲ ಏನು ಬೇಕಾಗಿಲ್ಲ. ಒಂದು ಬಿಳಿ ಬಟ್ಟೆ ಮೇಲೆ ಇದನ್ನು ಬರಿಬೇಕಾಗುತ್ತೆ. ಬಿಳಿ ಬಟ್ಟೆ ಮೇಲೆ ಇದನ್ನು ಈ ಒಂದು ಏನು ಆಕಾರ ಚಿತ್ರ ಕೊಟ್ಟಿದ್ದೀನಿ ಆ ರೀತಿ ನೀವು ಅದನ್ನು ನೀಟಾಗೆ ಬರಿಬೇಕಾಗುತ್ತೆ. ಅದನ್ನೇ ಇಟ್ಟು ನೀವು ಪೂಜೆ ಎಲ್ಲ ಮಾಡಿ, ಹಣ್ಣು ಹೂವು ಎಲ್ಲ ಅರ್ಪಣೆ ಮಾಡಿ, ಗಂಧ ಪುಷ್ಪಾದಿಗಳನ್ನೆಲ್ಲ ಕೊಟ್ಟು ನೀವು ಒಂದು ಮಾಡಬೇಕಾಗುತ್ತೆ. ಅದನ್ನು ನಿಮ್ಮ ಒಂದು ದೇವರ ಸನ್ನಿಧಾನದಲ್ಲಿ ಇಟ್ಟುಬಿಟ್ಟು, ಅದಕ್ಕೆ ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರಿಗಾಗಿ ಇದನ್ನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅಥವಾ ಕೆಟ್ಟದಕ್ಕೆ ನಾವು ಮಾಡ್ಕೊಳ್ತಾ ಇಲ್ಲ, ನಮ್ಮನ್ನು ತೊಂದರೆ ಕೊಡ್ತಿರೋ ಅಂಥವ್ರು, ನಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಿರೋ ಅಂಥವ್ರು ಅಥವಾ ಕೆಟ್ಟದಾಗಿ ಜನಗಳ ಬಗ್ಗೆ ನಮ್ಮ ಬಗ್ಗೆ ಹೇಳ್ತಿರೋ ಅಂಥವ್ರು ಅಥವಾ ನಮಗೆ
ಈ ಮಾಟ ಮಂತ್ರ ತಂತ್ರಗಳಿಂದ ತೊಂದರೆ ಕೊಡ್ತಿರೋ ಅಂಥವ್ರಿಗಾಗಿ ನಾವು ಇದನ್ನು ಮಾಡ್ತಾ, ಇದರಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಒಂದು ದೇವ್ರ ಹತ್ರ ಇದನ್ನಿಟ್ಟು ಭಕ್ತಿಯಿಂದ ಕೇಳ್ಕೋಬೇಕಾಗತ್ತೆ. ಯಾರಾದರೂ ನಿಮಗೆ ಒಂದು ಒಳ್ಳೆ ಮನುಷ್ಯರು ಇವರು ಅನ್ನೋರಿದ್ದರೆ ಅಂಥವ್ರಿಗೆ ಯಾವ್ದಾದ್ರು ಒಂದು ಊಟದ ವ್ಯವಸ್ಥೆ ಮಾಡಿಕೊಡ್ಬೋದು, ಊಟ ಕೊಡಿಸ್ಬೋದು, ಅಥವಾ ಏನು ಊಟದ ಒಂದು ಖರ್ಚು ಕೂಡ ಕೊಡ್ಕೋಬೋದು. ಇದ್ರ ಫಲವಾಗಿ ಏನಾಗುತ್ತೆ, ನಿಮಗೆ ಇದನ್ನೆಲ್ಲ ಮಾಡಿದ್ಮೇಲೆ ಒಳ್ಳೆ ಸಿದ್ಧಿ ಆಗುತ್ತೆ. ನಿಮಗೆ ಈ ಅನುಷ್ಠಾನ ಮಾಡಿದ ಫಲವ ನಿಮಗೇನು ಆ ಫಲ ಒಂದು ಸಿಗುತ್ತೆ. ಒಳ್ಳೆಯ ರೀತಿಯಲ್ಲಿ ನೀವು ಅನುಷ್ಠಾನ ಮಾಡಿದ್ದೀರಾ, ಆವಾಗ ಅದರ ಫಲ ಅನ್ನೋದು ನಿಮಗೆ ಸಿಕ್ಕೇ ಸಿಕ್ಕುತ್ತೆ. ಯಾಕೆ ಅಂದರೆ ವಿವಾದ ಇರ್ಬೋದು, ಕೋರ್ಟ್ ಇರ್ಬೋದು, ಕಚೇರಿಗೂ ಇರ್ಬೋದು, ಅದರಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಥವಾ ಒಂದು ಕೋರ್ಟೇ ಇರುತ್ತೆ ಅಂದ್ಕೊಳ್ಳಿ, ಆ ಕೋರ್ಟಲ್ಲಿ ಬೇರೆ ನಿಮ್ಮ ಬಗ್ಗೆ ಸತ್ಯ ಬಿಟ್ಟು ಅಸತ್ಯನ ನುಡಿಯುವಂಥ, ಸುಳ್ಳನ್ನ ಸೇರಿಸಿ ಹೇಳೋವಂಥದ್ದು, ಈ ರೀತಿ ಕೆಲವು ಸಾಕ್ಷಿಗಳು ಹೇಳ್ತಾರೆ. ಅಂಥ ಕೆಟ್ಟು ಸಾಕ್ಷಿಗಳು ಹೇಳೋ ಅಂಥವ್ರಾಗಿರ್ಬೋದು, ಚಾಡಿಕೋರರು, ಇನ್ನು ಇದೇ ರೀತಿ ಬೇರೆ ಬೇರೆ ರೀತಿಯ ಶತ್ರುಗಳ ಇದು ಅವರ ಬಾಯಿನ ಸ್ತಂಭನೆ ಮಾಡುತ್ತೆ. ನಿಮ್ಮ ಬಗ್ಗೆ ಯಾವುದೇ ರೀತಿ ಕೆಟ್ಟದ್ದು ಅದು ಅವ್ರಿಗೆ ಹೇಳಬೇಕು ಅಂತ ಆ ಮನ್ಸಿಗೆ ಬರಲ್ಲ. ಆ ಸಮಯಕ್ಕೆ ಬಾಯಿ ಕಟ್ಟದಂಗೆ ಆಗುತ್ತೆ. ಅವ್ರಿಗೆ ಯಾರೇ ಅವ್ರನ್ನ ಕರೆದು ಅಥವಾ ಹಣ ಗಿಣ ಕೊಟ್ಟು ಲಂಚ ಕೊಟ್ಟು ಅವ್ರನ್ನ ಕೂಡ ಈ ರೀತಿ ಇವ್ರ ಮೇಲೆ ಚಾಡಿ ಹೇಳು ನೀನು ಅಥವಾ ಅಸತ್ಯನ ನುಡಿ ಅಂದ ಕೂಡ ಅವರ ಬಾಯಿ ಆ ಸಮಯದಲ್ಲಿ ಹೊರಡಲ್ಲ. ಇದು ಸ್ತಂಭನ ಕ್ರಿಯೆಗಳು. ಇನ್ನು ಇದ್ರ ಬಗ್ಗೆ ಸಾಕಷ್ಟಿದೆ. ಸ್ತಂಭನ ನಾನಾ ರೀತಿಲಿ ಕೂಡ ಮಾಡೋ ಅಂಥದ್ದಿದೆ. ಇದನ್ನು ಕೂಡ ನೀವು ಇದನ್ನು ಮಾಡ್ಬೋದು. ಇದನ್ನು ನಾನು ಕೆಂಪಲ್ಲಿ ತೋರಿಸಿದ್ದೀನಿ, ಯಾಕೆ ವೈಟಲ್ಲಿ ನಿಮಗೆ ತೋರಿಸಾಗ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನಲ್ಲಿ ತೋರಿಸಿದ್ದೀನಿ. ನೀವು ಅದನ್ನು ನೀವು ಮಾಡ್ಕೊಳ್ಳೋವಂಥದ್ದು ಒಂದು ಬಿಳಿ ಬಟ್ಟೆ ಮೇಲೆ ಬಿಳಿ ಚಂದನದಿಂದನೇ ಮಾಡಬೇಕು, ಬರಿಬೇಕು ಅದನ್ನು. ಅದೇ ರೀತಿ ಬಿಳಿ ಹೂಗಳಿಂದನೇ ಅರ್ಚನೆ ಮಾಡಬೇಕು. ಅದನ್ನು ಅರ್ಚನೆ ಅಂದರೆ ಇದು ಏನು ನಿಮ್ಮ ಆ ಶತ್ರು ಏನಿದಾನೋ ಅವನು ಬಾಯಿ ಸ್ತಂಭನೆ ಆಗಲಿ, ಇಷ್ಟೇ, ಅದಕ್ಕೆ ಮಂತ್ರ ಏನೂ ಇಲ್ಲ, ಇದೇ ತಂತ್ರ. ಈ ತಂತ್ರದಿಂದ ಮಾಡುವಂಥದ್ದು. ಪೂಜೆಗಳೆಲ್ಲ ಕೊಟ್ಟು ಅದಕ್ಕೆ ಒಂದು ಸಾಂಬ್ರಾಣಿನೋ ಊದುಬತ್ತಿ ಹೊಗೆನೆಲ್ಲ ಕೊಟ್ಟು ಒಂದು ನೈವೇದ್ಯ ಅಂತ ಯಾವ್ದಾದ್ರು ಒಂದು ನಿಮ್ಮಲ್ಲಿ ಇಡೋ ಅಂಥದ್ದು, ಸಕ್ಕರೆನೋ ಬೆಲ್ಲನೋ ಹಾಲು ಏನೋ ಇಟ್ಟು ಪೂಜೆ ಮಾಡಿ ನಿಮ್ಮಲ್ಲಿ ಏನು ಒಳ್ಳೆತನ ಇದೆ ಅದನ್ನು ಕೇಳ್ಕೊಳ್ಬೇಕೇ ಹೊರತು ಕೆಟ್ಟದ್ದನ್ನ ಮಾಡಬಾರ್ದು. ಅದನ್ನು ಆ ದೇವ್ರ ಹತ್ರನೇ ಬಿಟ್ಬಿಡ್ಬೇಕು, ಹೇಳ್ಬೇಕು ಈ ರೀತಿ ಮಾಡಿದ್ದಾರೆ, ಅದಕ್ಕೆ ನಾವು ಒಂದು ಈ ರೀತಿ ಕೊಡ್ತಾಯಿದ್ದೀವಿ, ಅದಕ್ಕೆ ನೀನು ಫಲ ಕೊಡು ಅಂತ ಕೇಳಿಕೊಂಡು ಅದನ್ನು ಕೊನೆಯದಾಗಿ ಏನು ಮಾಡಬೇಕು, ಇದನ್ನು ನಿಮ್ಮ ಬಳಿನೇ ಇಟ್ಕೋಬೇಕು. ಯಾಕೆಂದರೆ ಶತ್ರು ಒಂದೇ ಇರೋದಿಲ್ಲ. ಇವತ್ತು ಒಬ್ಬ ಇದ್ದರೆ ನಾಳೆ ಇನ್ನೊಬ್ಬ ಇರ್ತಾನೆ, ಇನ್ನೊಬ್ಬರು ಇರ್ತಾರೆ, ಇದೇ ರೀತಿ ಇರ್ತಾರೆ. ಇದನ್ನು ನಿಮ್ಮ ಹತ್ರನೇ ಇಟ್ಕೊಂಡಾಗ ಶತ್ರುಗಳು ಯಾವುದೇ ಕಾರಣಕ್ಕಾಗಿ ನಿಮ್ಮನ್ನು ಈ ರೀತಿಯಾಗಿ ತೊಂದರೆ ಕೊಡಲ್ಲ. ಹಾಗಾಗಿ ಈ ಒಂದು ನಿಮ್ಮನ್ನು ಇಟ್ಕೋಬೋದು. ಇನ್ನು ಕೆಲವರು ಯಂತ್ರಗಳು ಕೂಡ ಮಾಡಿ ಹಾಕ್ಕೊಳ್ತಾರೆ. ಈ ಯಂತ್ರ ಅಂತಂದರೆ ನೀವು ಧಾರಣೆ ಮಾಡಬೇಕು ಅಂದರೆ ಭೋಜಪತ್ರೆ ಅಥವಾ ಈ ತಾಮ್ರದ ತಗಡಿನಲ್ಲಿ ಕೂಡ ಬರೆದು ನಿಮ್ಮ ಹತ್ರನೇ ಕೂಡ ಇಟ್ಕೋಬೋದು. ಅದು ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಬಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಚಾಡಿ ಹೇಳೋದೇ ಆಗಲಿ, ಬೇರೆ ಬೇರೆ ಒಂದು ಪ್ರಸಾರ ಮಾಡೋದೇ ಆಗಲಿ ಇರೋದಿಲ್ಲ. ಇಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡಿಕೊಂಡು ನಿಮ್ಮ ಶತ್ರುಗಳನ್ನ ಬಾಯಿನ ಬಂದ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.